2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇವತ್ತು ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೀತಾ ಇದೆ. ಎಲ್ಲ ಸದಸ್ಯರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಬಹಳ ಯಶಸ್ವಿಯಾಗಿ ಈ ಒಂದು ವಾರ್ಷಿಕ ಮಹಾಸಭೆಯನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಈ ಸಂಸ್ಥೆ 1951ರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ 75 ವರ್ಷಗಳ ದೀರ್ಘಾವಧಿಯನ್ನು ಸವಿಸಿ ಬಂದಿದೆ. ಬಹುಶಃ ಆನೇಕಲ್ ತಾಲೂಕಿನ ಭಾಳ ಹಳೆಯ ಶಾಲೆಗಳಲ್ಲಿ ಈ ಶಾಲೆ ಕೂಡ ಒಂದು. ಈ ಶಾಲೆಯನ್ನು ಆಗಿನ ಅತ್ತಿಬೆಲೆ ಸಾವುಕಾರ ಶರಬಣ್ಣವರು ಮತ್ತು ವೈರಾಮಯ್ಯನವರ ನೇತೃತ್ವದಲ್ಲಿ ಶಾಲೆ ಪ್ರಾರಂಭವಾಯಿತು. ಆಗಿನ ಸಂದರ್ಭದಲ್ಲಿ ಈ ಭಾಗದಲ್ಲಿ ಶಾಲೆಗಳ ಸಂಖ್ಯೆ ಭಾಳ ಕಡಿಮೆ ಇತ್ತು. ಯಾರೋ ಹಣವಂತರು ಬೆಂಗಳೂರು ಮತ್ತು ಬೇರೆ ನಗರಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾಯಿದ್ರು. ಆದರೆ ಈ ಭಾಗದಲ್ಲಿ ಅತ್ತಿಬೆಲೆ ಮತ್ತು ಸುತ್ತಮುತ್ತಲಿನ ಹಳ್ಳಿ ಭಾಗದ ಜನ ಒಂದು ಉತ್ತಮ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಮಹನೀಯರು ಇಲ್ಲಿ ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಅವರು ಕೇವಲ ಇಲ್ಲಿ ಹಳ್ಳಿಗಾಡಿನ ಜನರಿಗೆ ಇಲ್ಲಿನ ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ, ಬಡ ಜನರಿಗೆ ಅವರನ್ನು ಗುರಿಯಾಗಿಸ್ಕೊಂಡು ಅವರಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಪ್ರಾರಂಭವಾದಂಥ ಶಾಲೆ. ಈ 75 ವರ್ಷಗಳ ಕಾಲ ಈ ದೀರ್ಘ ಅವಧಿಯಲ್ಲಿ ಬಹಳಷ್ಟು ಜನ ಈ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ, ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿ ಹೋಗಿದ್ದಾರೆ. ಮೂಲವಾಗಿ ಯಾವ ಉದ್ದೇಶದಿಂದ, ಸೇವೆಯ ಉದ್ದೇಶದಿಂದ ಈ ಶಾಲೆ ಪ್ರಾರಂಭವಾಯಿತು, ಇವತ್ತಿಗೂ ಕೂಡ ಅದೇ ಬದ್ಧತೆಯನ್ನು, ಅದೇ ಉದ್ದೇಶವನ್ನು ಈ ಶಾಲೆ ಹೊಂದಿದೆ. ಇಲ್ಲಿ ಹೊಸದಾಗಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಆಗಿದೆ. ನಂತರದ ದಿನಗಳಲ್ಲಿ ಕಾಲೇಜು ಪ್ರಾರಂಭ ಆಗಿದೆ. ಒಟ್ಟು 1800 ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಹೊಸ ಕಟ್ಟಡಗಳು ಬಂದಿದ್ದಾವೆ. ನಾವು ಹಿಂದೆ ಕಾಣಿಸ್ತಾ ಇರ್ತಕ್ಕಂಥ ಕಟ್ಟಡ ಎನ್ ಬಸವರಾಜ್ ಅವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ಕಟ್ಟಡ ನೋಡಿ. ಈ ಶೆಡ್ಡು ಮಕ್ಕಳಿಗೆ ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ, ಕಾರ್ಯಕ್ರಮ ಮಾಡೋದಕ್ಕೆ ಭಾಳ ಬಿಸಿಲಲ್ಲಿ ಕಷ್ಟ ಆಗ್ತಾ ಇತ್ತು. ಒಂದು ಉತ್ತಮವಾದಂಥ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ರು BG ಆಂಜಿನಪ್ಪನವರು, ಅವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ. ಮುನ್ಸಾಮರೆಡ್ಡಿ ಮತ್ತು ಗೋಪಾಲಪ್ಪನವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ನೋಡಿ 64 ಚದರ ಕಟ್ಟಡವನ್ನು ದಾನಿಗಳಿಂದ ದುಡ್ಡನ್ನು, ಮೆಟೀರಿಯಲನ್ನು ತೆಗೆದುಕೊಂಡು ಕಟ್ಟಿರ್ತಕ್ಕಂಥದ್ದು. ರಾಜ್ಯಸಭಾ ಸದಸ್ಯರಾಗಿದ್ದಂಥ ಕುಪೇಂದ್ರ ರೆಡ್ಡಿ ಅವರು ತಮ್ಮ ಸ್ವಂತ ಹಣದಿಂದ 1,30,00,000 ವೆಚ್ಚದಲ್ಲಿ ನೋಡಿ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಈಗಿನ ಅವಧಿಯಲ್ಲಿ, ನಮ್ಮ ಅವಧಿಯಲ್ಲಿ 64 ಚದರ ಪ್ರಯೋಗಾಲಯ ಮತ್ತು ಗ್ರಂಥಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ವಿ ಹೊಸ ಕಟ್ಟಡದಲ್ಲಿ. ಅದು ದಾನಿಗಳಿಂದಾನೆ. ಇಲ್ಲಿ ಹೊಸದಾಗಿ ಏನೇನು ಪ್ರಾರಂಭವಾಗಿದೆ ಎಲ್ಲ ಕಟ್ಟಡಗಳು ಕೂಡ ದಾನಿಗಳನ್ನು ಮನವೊಲಿಸಿ ಅವ್ರ ಕಡೆಯಿಂದನೇ ಮಾಡ್ತಾ ಇರ್ತಕ್ಕಂಥ ಕಟ್ಟಡಗಳಿವು. ಕಟ್ಟಡಗಳ ಜೊತೆಯಲ್ಲಿ ಬರೀ ಕಟ್ಟಡಗಳು ಮಾತ್ರ ಬೆಳೆದಿಲ್ಲ, ಉತ್ತಮ ಗುಣಮಟ್ಟದ ಶಿಕ್ಷಣ ಕೂಡ ಕೊಡೋದಕ್ಕೆ ಮೊದಲಿಂದಲೂ ಕೂಡ ಇಲ್ಲಿ ಪ್ರಸಿದ್ಧಿ ಅಂದರೆ ನಮ್ಮ ಜಯಭಾರತಿ ಶಾಲೆನೇ. 2016-17ನೇ ಸಾಲಿನಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭವಾಯಿತು. ಈ 9 ವರ್ಷಗಳ ಕಾಲದಲ್ಲಿ ಪ್ರತಿ ವರ್ಷವೂ ಕೂಡ 100% ಫಲಿತಾಂಶವನ್ನು ಶ್ರೀ ಜಯಭಾರತಿ ಪ್ರೌಢಶಾಲೆ 10ನೇ ತರಗತಿ ಕೊಡ್ತಾನೆ ಬರ್ತಾ ಇದೆ. ಮತ್ತು ಕೆಲವರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕನ್ನಡ ಪ್ರೌಢಶಾಲೆಯನ್ನು ಮುಚ್ಚುತ್ತಾ ಇದ್ದಾರೆ ಅಂತೇಳಿ. ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ ಅವ್ರಿಗೆ, ಯಾವುದೇ ಕಾರಣಕ್ಕೆ ಆ ಶಾಲೆಯನ್ನು ಮುಚ್ಚೋದಿಲ್ಲ. ಈ ಶಾಲೆ ಪ್ರಾರಂಭವಾಗೋದಕ್ಕೆ ಮೂಲ ಕಾರಣನೇ ಅದು ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆಯ ಹುಟ್ಟಿಗೆ ಕಾರಣವಾದಂಥ ಒಂದು ಶಾಲೆ ಅದು. ಹಂಗಾಗಿ ಆ ಶಾಲೆಗೆ ಇನ್ನಷ್ಟು ಮೂಲ ಸೌಕರ್ಯಗಳನ್ನು
ಕೊಟ್ಟು ಇನ್ನಷ್ಟು ಉತ್ತಮ ರೀತಿಯ ಶಿಕ್ಷಕರನ್ನು ನೇಮಕ ಮಾಡಿ ಆ ಶಾಲೆ ಮತ್ತೆ ತನ್ನ ಹಿಂದಿನ ಗತವೈಭವವನ್ನು ಎಷ್ಟೆಲ್ಲ ಮಕ್ಕಳಿದ್ರು ಅಷ್ಟು ಮಕ್ಕಳು ಬರೋ ಥರ ಅದನ್ನು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಅಲ್ಲಿ ಮಕ್ಕಳಿಗೆ ಏನೆಲ್ಲ ಅಗತ್ಯವಾಗಿ ಬೇಕಾಗಿದೆ ಅಂತ ಮೂಲ ಸೌಕರ್ಯಗಳನ್ನು ಸಹ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಳ್ಳೆ ಒಂದು ಶಿಕ್ಷಣವನ್ನು ಕೊಡುವಂಥ, ಮಕ್ಕಳು ಓದಿಗೆ ಪ್ರೇರೇಪಿಸುವಂಥ ಪರಿಸರವನ್ನು ನಿರ್ಮಾಣ ಮಾಡೋದಕ್ಕೆ ಈ ಥರ ಶೆಡ್ಡು, ಆಮೇಲೆ ನೀರು, ಬಿಸ್ಲರಿ ವಾಟರು, ಈ ರೀತಿ ಅಗತ್ಯವಾದಂಥ ಏನೇನು ಸೌಕರ್ಯಗಳು ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಶಾಲೆ ತನ್ನ ಬದ್ಧತೆಯನ್ನು ಮೊದಲು ಯಾವ ಕಾರಣದಿಂದ ಪ್ರಾರಂಭವಾಯಿತೋ ಅದನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡ್ಬರ್ತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಮುಂದಿನ ಪೀಳಿಗೆಗೆ ಅದೇ ಉದ್ದೇಶದಿಂದ ಹಸ್ತಾಂತರ ಖಂಡಿತ ಮಾಡ್ತೀವಿ. ಮತ್ತು ಇವತ್ತು ಏನೆಲ್ಲ ಕೆಲವು ಆರೋಪಗಳು ಬರ್ತಾ ಇದೆ, ಯಾವುದೇ ಶಾಲೆಯಲ್ಲಿ ಒಳ್ಳೆ ರೀತಿಯ ಕೆಲಸ ಆಗ್ತಾ ಇದ್ರೆ ಮಾತ್ರ ದಾನಿಗಳು ಸಹಾಯ ಮಾಡ್ತಾರೆ. ಈಗ ಒಂದು ಕಟ್ಟಡ ಕಟ್ಸ್ಕೊಡಿ, ಒಂದು ರೂಮನ್ನು ಕೊಡಿ ಅಂತೇಳಿ ನಾವು ಯಾರು ದಾನಿಗಳನ್ನ ಕೇಳ್ತೀವಿ. ಈ ಶಾಲೆ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೇನೆ ಅವ್ರು ಕೊಡೋದು. ಇಲ್ಲೇನೋ ದುರುಪಯೋಗ ಆಗ್ತಾ ಇದೆ, ಏನೋ ಆಗಬಾರ್ದು ಆಗ್ತಾ ಇದೆ ಅಂದರೆ ಯಾರೂ ಕೂಡ ದಾನ ಮಾಡೋದಿಲ್ಲ. ಹಂಗಾಗಿ ಇಷ್ಟೆಲ್ಲ ಇಷ್ಟೆಲ್ಲ ಕಟ್ಟಡನ ಕಟ್ಸ್ಕೊಡ್ತಾ ಇದ್ದಾರೆ ದಾನಿಗಳು ಅಂದರೆ ಇದು ಶಾಲೆ ಉತ್ತಮವಾಗಿ ನಡೀತಾ ಇದೆ. ಇದುವರೆಗೂ ಇದ್ರ ಮೇಲೆ ಏನೆಲ್ಲ ಬಂದಿದೆ ಆರೋಪಗಳು ಅವೆಲ್ಲನೂ ಯಾವುದೂ ಕೂಡ ಅದನ್ನು ನಿರ್ದಿಷ್ಟವಾಗಿ ಸಾಬೀತು ಆಗಲಿಲ್ಲ. ಹಂಗಾಗಿ ಈ ಶಾಲೆ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಈ ಶಾಲೆ ನಡೆಯೋದಕ್ಕೆ ಈ ಸದಸ್ಯರು ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆಲ್ಲ ನಾನು ತುಂಬ ಧನ್ಯವಾದಗಳನ್ನು